2026ರಲ್ಲಿ ಸಿಂಹ ರಾಶಿಯವರಿಗೆ ರಾಜಯೋಗ. 18 ವರ್ಷಗಳ ನಂತರ ಕೇತು ನೀಡಲಿದ್ದಾನೆ ಮಹಾನ್ ಸೌಭಾಗ್ಯ. ನಮಸ್ಕಾರ ಗೆಳೆಯರೇ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ತಿರುವಿಗಾಗಿ ನೀವು ಕಾಯುತ್ತಿದ್ದೀರಾ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ. ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಸಿಂಹ ರಾಶಿಯವರೇ ಸಿದ್ಧರಾಗಿ. ಬರೋಬ್ಬರಿ 18 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಕೇತು ಗ್ರಹವು ನಿಮ್ಮ ಸ್ವಂತ ನಕ್ಷತ್ರವಾದ ಮಗ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದೆ. ಇದು ಕೇವಲ ಒಂದು ಸಾಮಾನ್ಯ ಗ್ರಹಚಾರದ ಬದಲಾವಣೆಯಲ್ಲ, ಇದು ನಿಮ್ಮ ಇಡೀ ವ್ಯಕ್ತಿತ್ವ, ಪ್ರತಿಷ್ಠೆ ಮತ್ತು ಜೀವನದ ದಿಕ್ಕನ್ನೇ ಬದಲಿಸುವಂತಹ ಮಹಾನ್ ಕಾಲ. 2026ರ ಮಾರ್ಚ್ 29ರಿಂದ ಡಿಸೆಂಬರ್ 5ರವರೆಗೆ, ಅಂದರೆ ಒಟ್ಟು 251 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲಿವೆ. ಈ 251 ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗೆ ಬದಲಾಗುತ್ತದೆ, ನಿಮ್ಮ ವೃತ್ತಿ, ಹಣಕಾಸು ಮತ್ತು ವೈಯಕ್ತಿಕ ಜೀವನದ ಮೇಲೆ ಕೇತುವಿನ ಪ್ರಭಾವ ಹೇಗಿರುತ್ತದೆ, ಸಂಪೂರ್ಣ ವಿವರಗಳನ್ನು ಇಂದು ನಾವು ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾವು ಕೆಲವು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ತಿಳಿಸಲಿದ್ದೇವೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮಗ ನಕ್ಷತ್ರ ಮತ್ತು ಕೇತುವಿನ ಸಂಚಾರದ ರಹಸ್ಯ. ಕೇತು ಗ್ರಹವು ಈಗಾಗಲೇ ನಿಮ್ಮ ರಾಶಿಯಲ್ಲಿದ್ದರೂ ಮಾರ್ಚ್ 29, 2026ರಿಂದ ಅದು ಮಗ ನಕ್ಷತ್ರಕ್ಕೆ ಪ್ರವೇಶಿಸಲಿದೆ. ಈ ನಕ್ಷತ್ರದ ವಿಶೇಷತೆ ಏನೆಂದರೆ ಇದರ ಅಧಿಪತಿಯೇ ಕೇತು. ಅಂದರೆ ಕೇತು ತನ್ನದೇ ಆದ ಸ್ವಂತ ಮನೆಗೆ ಅಥವಾ ನಕ್ಷತ್ರಕ್ಕೆ ಮರಳುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹವು ತನ್ನದೇ ಆದ ಕ್ಷೇತ್ರದಲ್ಲಿ ಅಥವಾ ನಕ್ಷತ್ರದಲ್ಲಿದ್ದಾಗ ಅದು ಅತ್ಯಂತ ಬಲಿಷ್ಠವಾಗಿರುತ್ತದೆ. ಮಗ ನಕ್ಷತ್ರವು ನಕ್ಷತ್ರ ಮಂಡಲದ 10ನೇ ನಕ್ಷತ್ರವಾಗಿದೆ. ಇದರ ದೇವತೆಗಳು ಪಿತೃಗಳು ಅಥವಾ ನಮ್ಮ ಪೂರ್ವಜರು. ಅತಿ ಮುಖ್ಯವಾಗಿ ಈ ನಕ್ಷತ್ರದ ಚಿಹ್ನೆ ಸಿಂಹಾಸನ. ಇದರರ್ಥ ಸಿಂಹ ರಾಶಿಯವರು ತಮ್ಮ ವಂಶದ ಗೌರವವನ್ನು ಹೆಚ್ಚಿಸುವ ಮತ್ತು ಅಧಿಕಾರವನ್ನು ಪಡೆಯುವ ಕಾಲ ಬಂದಿದೆ. ಇದು ನಿಮ್ಮ ಜೀವನದಲ್ಲಿ ಕೇವಲ ಬದಲಾವಣೆಯಲ್ಲ, ಇದು ಐಡೆಂಟಿಟಿ ಟ್ರಾನ್ಸ್ಫರ್ಮೇಷನ್, ವ್ಯಕ್ತಿತ್ವದ ಬದಲಾವಣೆ ಮತ್ತು ಆಂತರಿಕ ಶಕ್ತಿಯ ಜಾಗೃತಿ. ಈ 251 ದಿನಗಳಲ್ಲಿ ನಿಮ್ಮಲ್ಲಿರುವ ಆಂತರಿಕ ಶಕ್ತಿ ಜಾಗೃತಗೊಳ್ಳಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ಕಳೆ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಇದನ್ನು ಜನರು ಗಮನಿಸುತ್ತಾರೆ. ನಿಮ್ಮ ಆಭಾ ಮಂಡಲ ಬದಲಾಗುತ್ತದೆ ಮತ್ತು ನಿಮ್ಮಲ್ಲಿ ಅಡಗಿರುವ ನಾಯಕತ್ವದ ಗುಣಗಳು ಹೊರಬರುತ್ತವೆ. ನೀವು ಗುಂಪಿನಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಮತ್ತು ಶಕ್ತಿಯುತವಾಗಿ ಕಾಣಿಸಿಕೊಳ್ಳುತ್ತೀರಿ. ಆದರೆ ನೆನಪಿಡಿ, ಈ ಉನ್ನತ ಸ್ಥಾನವನ್ನು ಪಡೆಯಲು ನೀವು ಒಂದು ಬೆಲೆಯನ್ನು ತೆರಬೇಕಾಗುತ್ತದೆ. ನಿಮ್ಮಲ್ಲಿರುವ ಅಹಂಕಾರ ಅಥವಾ ಈಗಿಯೂ ಈ ಸಮಯದಲ್ಲಿ ತುಂಡರಿಸಲ್ಪಡಬಹುದು. ಕೇತು ಎನ್ನುವ ಗ್ರಹವು ಭ್ರಮೆಯ ಕಾರಕನೂ ಹೌದು. ನಾನು ಯಾರು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು, ಆದರೆ ಇದು ನಿಮ್ಮನ್ನು ಜ್ಞಾನಿಯನ್ನಾಗಿ ಮಾಡಲು ಕೇತು ಮಾಡುವ ಪ್ರಯತ್ನ. ಅಹಂಕಾರವನ್ನು ಬಿಟ್ಟು ಅಧ್ಯಾತ್ಮದ ಕಡೆಗೆ ಒಲವು ತೋರುವುದು ಈ ಸಮಯದಲ್ಲಿ ಅತ್ಯಗತ್ಯ. ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಕೇತುವಿನ ಪ್ರತಾಪ. ಉದ್ಯೋಗ ಮತ್ತು ವ್ಯವಹಾರದ ವಿಷಯಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಇದು ಹೊಸ ಜವಾಬ್ದಾರಿಗಳ ಕಾಲ. ನೀವು ಒಬ್ಬ ಪ್ರಭಾವಶಾಲಿ ನಾಯಕನಾಗಿ, ಸ್ಪೀಕರ್ ಆಗಿ ಅಥವಾ ಸಮಾಜದಲ್ಲಿ ಹೆಸರು ಮಾಡುವಂತಹ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು. ನಿಮ್ಮ ಕೆಲಸದಲ್ಲಿ ಸಾರ್ವಜನಿಕವಾಗಿ ಖ್ಯಾತಿ ಲಭಿಸುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಎಚ್ಚರಿಕೆಯೂ ಇರಲಿ, ಕೇತು ಗ್ರಹವು ಅನಿಶ್ಚಿತತೆಯನ್ನು ತರುತ್ತದೆ. ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆರ್ಥಿಕವಾಗಿ ನೋಡಿದರೆ ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್ ಮತ್ತು ನಿಮ್ಮಲ್ಲಿರುವ ಅನನ್ಯ ಕೌಶಲ್ಯಗಳಿಂದ ನೀವು ಹಣ ಸಂಪಾದಿಸುತ್ತೀರಿ. ಆದರೆ ಆದಾಯದಲ್ಲಿ ಏರಿಳಿತವಿರಬಹುದು. ಅಹಂಕಾರದಿಂದ ಅಥವಾ ಯೋಚಿಸದೆ ಹೂಡಿಕೆ ಮಾಡಿದರೆ ನಷ್ಟ ಅನುಭವಿಸಬೇಕಾದೀತು. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಜಾಗರೂಕತೆಯಿಂದ ಇರಿಸಿ. ಸಂಬಂಧಗಳು, ಕುಟುಂಬ ಮತ್ತು ಆಧ್ಯಾತ್ಮಿಕ ಜಾಗೃತಿ. ನಿಮ್ಮ ಸಂಬಂಧಗಳ ವಿಷಯದಲ್ಲಿ ಕೇತು ನಿಮಗೆ ಸತ್ಯದರ್ಶನ ಮಾಡಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಸುಳ್ಳು ಅಥವಾ ತೋರಿಕೆಯ ಸಂಬಂಧಗಳು ಈ ಸಮಯದಲ್ಲಿ ಕೊನೆಗೊಳ್ಳುತ್ತವೆ ಮತ್ತು ಕೇವಲ ಸತ್ಯವಾದ, ಪ್ರಾಮಾಣಿಕವಾದ ಸಂಬಂಧಗಳು ಮಾತ್ರ ಉಳಿಯುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಇದಕ್ಕೆ ನಿಮ್ಮ ಎಟಿಟ್ಯೂಡ್ ಕಾರಣವಾಗಬಹುದು. ಇದನ್ನು ತಪ್ಪಿಸಲು ಸ್ತ್ರೀಯರಿಗೆ ಗೌರವ ನೀಡಿ, ಏಕೆಂದರೆ ಸ್ತ್ರೀಯರ ಗೌರವವಿದ್ದಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕುಟುಂಬದ ದೃಷ್ಟಿಯಿಂದ ಈ ಸಮಯದಲ್ಲಿ ನಿಮ್ಮ ಪೂರ್ವಜರ ಮತ್ತು ತಂದೆಯ ಆಶೀರ್ವಾದ ನಿಮಗೆ ಸಿಗಲಿದೆ. ಪಿತೃಗಳ ಅನುಗ್ರಹದಿಂದಾಗಿ ನಿಮ್ಮ ಜೀವನದ ಹಾದಿ ಸುಗಮವಾಗುತ್ತದೆ. ಆಧ್ಯಾತ್ಮಿಕವಾಗಿ ನೀವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಎಂದರೆ, ನೀವು ಒಬ್ಬ ನಾಸ್ತಿಕರಾಗಿದ್ದರೂ ಈ ಕಾಲಘಟ್ಟದಲ್ಲಿ ಆಸ್ತಿಕರಾಗಿ ಬದಲಾಗಬಹುದು. ಜೀವನದ ಅಸಲಿ ಉದ್ದೇಶವೇನು ಎಂಬುದು ನಿಮಗೆ ಅರಿವಾಗಲಿದೆ. ಆರೋಗ್ಯ ಮತ್ತು ಅನುಸರಿಸಬೇಕಾದ ಪ್ರಮುಖ ಪರಿಹಾರಗಳು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಶಕ್ತಿ ಹೆಚ್ಚಿರುತ್ತದೆ. ಆದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ, ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಇದನ್ನು ನಿಯಂತ್ರಿಸಲು ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು ಒಳ್ಳೆಯದು.
ಒಂದು ವೇಳೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕೇತು ಸರಿಯಾದ ಸ್ಥಾನದಲ್ಲಿಲ್ಲದಿದ್ದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಈ ಕೆಳಗಿನ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ. ತಂದೆ ಮತ್ತು ಹಿರಿಯರಿಗೆ ಗೌರವ ನೀಡಿ, ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ಕೇತು ಮಂತ್ರ ಪಠಿಸಿ. ಓಂ ಕೆಂ ಕೇತವೇ ನಮಃ ಅಥವಾ ಓಂ ಶ್ರಾಂ ಶ್ರೀಂ ಶ್ರೌಂ ಸ ಕೇತವೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಜೀವಿಗಳಿಗೆ ಸಹಾಯ ಮಾಡಿ, ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ನೀಡಿ. ಅಗತ್ಯವಿರುವವರಿಗೆ ಎಳ್ಳನ್ನು ದಾನ ಮಾಡಿ. ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಪ್ರತಿದಿನ ಸೂರ್ಯದೇವನಿಗೆ ಜಲವನ್ನು ಅರ್ಪಿಸುವುದರಿಂದ ನಿಮ್ಮ ಅಹಂಕಾರ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಿಂಹ ರಾಶಿಯವರೇ, ಈ 251 ದಿನಗಳು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಒಬ್ಬ ಲೆಜೆಂಡ್ ಆಗಿ ರೂಪಿಸಲು ಬಂದಿವೆ. ನೀವು ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಈ ಸಮಯದಲ್ಲಿ ನೀವು ಇತರರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಶಕ್ತಿಯನ್ನು ಪಡೆಯುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಇಂದೇ ಸಬ್ಸ್ಕ್ರೈಬ್ ಆಗಿ. ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.